ವೆಯ್ಟ್ ಲಾಸ್ ಆಗೋದು ಸ್ಟಕ್ ಆಗಿದೆಯಾ? ಡಯಾಬಿಟಿಸ್, ಬ್ಲಾಟಿಂಗ್, ಫೆಟಿಗ್ ಬರ್ತಾ ಇದೆಯಾ? ಪ್ರಾಬ್ಲಮ್ ಗಟ್ಟಿಂದ ಕೂಡ ಸ್ಟಾರ್ಟ್ ಆಗ್ಬೋದು. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಗಟ್ ಬ್ಯಾಕ್ಟೀರಿಯಾ ಇಂಬ್ಯಾಲೆನ್ಸ್ ಆದರೆ ಇನ್ಸುಲಿನ್ ರೆಸಿಸ್ಟೆನ್ಸ್, ವೆಯ್ಟ್ ಗೇನ್, ಡೈಜೆಷನ್ ಇಶ್ಯೂಸ್ ಆ್ಯಂಡ್ ಇನ್ಫ್ಲಾಮೇಷನ್ ಬರ್ಬೋದು. ಸೊ ಹೆಲ್ದಿ ಗಟ್ ಇನ್ಸುಲಿನ್ ಸೆನ್ಸಿಟಿವಿಟಿ ಆ್ಯಂಡ್ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ. ಫೈಬರ್ ರಿಚ್ ಫುಡ್ಸ್ ಗಟ್ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡುತ್ತೆ. ವೆಜಿಟೇಬಲ್ಸ್, ಫ್ರೂಟ್ಸ್, ಹೋಲ್ ಗ್ರೇನ್ಸ್, ಕರ್ಡ್, ಫರ್ಮೆಂಟೆಡ್ ಫುಡ್ಸ್ ಇವು ಗುಡ್ ಬ್ಯಾಕ್ಟೀರಿಯಾನ ಇನ್ಕ್ರೀಸ್ ಮಾಡುತ್ತೆ. ಜಂಕ್ ಫುಡ್ ಆ್ಯಂಡ್ ಎಕ್ಸೆಸ್ ಶುಗರ್ ಬ್ಯಾಡ್ ಬ್ಯಾಕ್ಟೀರಿಯಾನ ಇನ್ಕ್ರೀಸ್ ಮಾಡುತ್ತೆ. ಫ್ರೀಕ್ವೆಂಟ್ ಬ್ಲಾಟಿಂಗ್, ಆಸಿಡಿಟಿ, ಕಾನ್ಸ್ಟಿಪೇಷನ್, ಅನ್ಎಕ್ಸ್ಪ್ಲೈನ್ಡ್ ವೇಟ್ ಗೇನ್, ಲೋ ಎನರ್ಜಿ ಇವೆಲ್ಲ ಪುವರ್ ಗಟ್ ಹೆಲ್ತ್ನ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಗಟ್ ಹೀಲಿಂಗ್ ಓವರ್ ನೈಟ್ ಆಗೋದಿಲ್ಲ. ಟೈಮ್ ತಗೊಂಡ್ರೆ ಮಾತ್ರ ರಿಸಲ್ಟ್ ಸಿಗುತ್ತೆ. ಕನ್ಸಿಸ್ಟೆನ್ಸಿ, ರೈಟ್ ಫುಡ್, ಲೈಫ್ ಸ್ಟೈಲ್ ಚೇಂಜಸ್ ಆರ್ ವೆರಿ ಇಂಪಾರ್ಟೆಂಟ್. ಮೆಟಬಾಲಿಕ್ ಹೆಲ್ತ್ ಜಿಮ್ನಲ್ಲಿ ಸ್ಟಾರ್ಟ್ ಆಗಲ್ಲ, ಗಟ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗಟ್ ಫ್ರೆಂಡ್ಲಿ ಡಯಟ್ ಪ್ಲಾನ್ ಬೇಕಾದರೆ ವಿಸಿಟ್ ಕಲರ್ಸ್ ಆರ್ ಕಮೆಂಟ್ ಡಯಟ್. ವಿ ವಿಲ್ ಗೈಡ್ ಯು.